ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ ಅದರಲ್ಲಿ ಪ್ಯಾನ್ ಸ್ಟಿಕ್ಕು ಪ್ಯಾನ್ ಕೇಕು ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ. ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ. ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟ್ರು, ಅಥವಾ ರೇಸರ್ ಕಟ್ಟಾರ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ಗೆ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ನು ಸೇರಿಸಿ ಪ್ರೇಮ್ ನನ್ನ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರಬಹುದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವಯಲೆಂಟ್ ಸಾಗ ಕೇಡಿ ಇದೆಯಲ್ಲ. ಇನ್ಫ್ಯಾಕ್ಟ್ ನೋ ವಾಟ್ ಪ್ರೇಮ್ ಇಲ್ಲಿ ಪ್ರೇಮ್ ಸರ್ ಇವ್ರನ್ನ ಈ ಹಠ ನಾನೇ ಈ ರೋಲ್ ಮಾಡ್ಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, ಕೇಡಿ ಅಂತ ಹೆಸರು. ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್ರು, ಕೇಡಿ ಅಂತ ಕರಿತೀವಲ್ಲ ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ. ಸರ್ ಇವ್ರಿದಾರಲ್ಲ ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ಗೆ ಹೋಗ್ತೀನಿ ಸರ್. ಕೆಲವು ಸೀನಲ್ಲಿ ನೋಡಿದಿರಲ್ಲ, ಇವರು ವಿಲ್ಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ 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 ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್. ಕರೆಕ್ಟಾ ಸರ್? ಸೊ ಕೇಡಿ ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು KVN ಸರ್. ಯು ಆರ್ ಅ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ಸ್. ಹ್ಯಾಟ್ಸ್ ಆಫ್ ಟು ಯು. ಟೆರ್ರಿಫಿಕ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ, ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ. ದಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ. 3ನೇ ಶೆಡ್ಯೂಲ್ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ ರೀ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನು. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರ ಜೊತೆ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸು ಒಂದಾದ್ಮೇಲೆ ಒಂದು. ಆಗ ಅರ್ಥ ಆಯ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ. ಏನು ಒಬ್ರಿಗಿಂತ ಒಬ್ರು, ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮರ್ಸ್. ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ಇಯರ್ಸ್, ರೈಟ್? ದೇ ಹ್ಯಾವ್ ಸಚ್ ಅ ಎನರ್ಜಿ. ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದೇರ್ಸ್ ಅನ್ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಎನರ್ಜಿ ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2, 3 ಸೇರಿದಾಗ ಅದು ದ್ವಿನರ್ಜಿ, ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾರಿದ್ರು ಅಂತ, ಆ ಟಿಕೆಟ್ ತಗೊಂಡಿದ್ದು ನಾನು ನೋಡಿದ್ದು ಪಿಕ್ಚರದು. He sold it and I bought the black ticket, sir. Sir, we have enjoyed your work from Rocky to Sergeant to KGF to KD. This KD, amazing guy. You know, he's such a warm person. So wonderful working with you. And Shilpa ji, loved all your work all along, from your initial films to your present Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. ಧ್ರುವ ಏನು ಇಷ್ಟ ಧ್ರುವನಲ್ಲಿ ಅಂದ್ರೆ, ಅಫ್ಕೋರ್ಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನು ಮಾಡೋದು ನಾವು ಒಬ್ಬೇಕು ಅನಿಸುತ್ತೆ ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂಥ ಸೀರಿಯಸ್ ಸೀನ್ ಅಂದರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮ್ಯಾಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಯಾರಿಗೋ ಕಾಲು ಹೇಳ್ಕೊಂಡಿರ್ತಾರೆ. ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದಟ್ ಕಾಳಿದಾಸ್. ದಟ್ಸ್ ಅ ಫ್ಯಾಬುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಸ್ಡ್ ಅಟ್ ದಟ್ ಧ್ರುವ. ಮೋರ್ ಪಾರ್ಟ್ ಯು. ಸೊ ಹೀಗಾಗಿ KDಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲಲ್ಲಿ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದ್ಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸು. ಅದು ಕೊನೆಗೆ KD ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು KD ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡಕ್ಕೆ K ಅಂದ್ರೆ ಕಾಳಿ, D ಅಂದ್ರೆ ಧರ್ಮ, ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. ಓಕೆ, ದಟ್ ವಾಸ್ KD. ವಂಡರ್ಫುಲ್ ವರ್ಕಿಂಗ್ ವಿತ್ ದಿಸ್ ಫ್ಯಾಬುಲಸ್ ಟೀಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.